ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಆಗ್ರಾದಲ್ಲಿರುವಂತಹ ಮಂಗಲ್ ಬಜಾರ್ ಮಾರ್ಕೆಟಿಗೆ ನಾವು ಬಂದಿರೋದು. ಇಲ್ಲಿ ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ರೋಡ್ ಸೈಡಲ್ಲಿ ಎಲ್ಲ ಸಿಗುತ್ತೆ. ಆದರೆ ಇಲ್ಲಿ ಕಮ್ಮಿ ರೇಟು, ನಮ್ಮ ಕಡೆಗಿಂತ ಇಲ್ಲಿ ಸ್ವಲ್ಪ ಕಮ್ಮಿ ರೇಟನ್ನೇ ಡ್ರೈ ಫ್ರೂಟ್ಸ್ ಎಲ್ಲ. ಹಾಗಾಗಿ ನಾವು ತಿಂಗಳಿಗೆ ಒಂದು ಸಲ ಬಂದು ಇಲ್ಲಿ ಡ್ರೈ ಫ್ರೂಟ್ಸು ಮತ್ತು ಬೇರೆ ಥರದ್ದು ಐಟಮ್ ಬೇಕಂದರೆ ಇಲ್ಲಿ ತೊಗೊಂಡು ಹೋಗೋಕ್ಕೆ ಬರ್ತೀವಿ. ಇದು ಆಗ್ರಾದಲ್ಲಿರುವಂತಹ ಮಂಗಲ್ ಬಜಾರ್ ಮಾರ್ಕೆಟು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬುಕ್ಸು ಮಕ್ಕಳಿಗೆ ತೊಗೊಳ್ಳಿಕ್ಕೆ ಬಂದಿದ್ದು. ಆಮೇಲೆ ಇದು ಬುಕ್ಸನ್ನು ನಮ್ಮ ಕಡೆ ತರಕಾರಿ ಹೆಂಗೆ ತೂಕ ಮಾಡಿಕೊಡ್ತಾರಲ್ವ, ಇಲ್ಲಿ ಹಾಗೆ ನಾವೆಷ್ಟೇ ಒಂದು ತೊಗೊಂಡ್ರು ಅದನ್ನು ತೂಕ ಮಾಡಿ ಇಲ್ಲಿ ಕೊಡೋದು. ಹಾಗೆ ಒಂದೇ ಪೀಸ್ ಕೊಡ್ರಿ ಅಂತಂದರೆ ಕೊಡಲ್ಲ ಅವರು, ಒಂದನ್ನು ತೊಗೊಳ್ಳಿ ತೂಕ ಮಾಡಿ ತೊಗೊಳ್ಳಿ ಅಂತ ಹೇಳೋದು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಫ್ರೇಮ್ಸ್ ಎಲ್ಲ ನೋಡಿ ಎಷ್ಟು ಖುಷಿಯಪ್ಪ ಅಂದರೆ ಅಷ್ಟು ಚೆನ್ನಾಗಿತ್ತು. ಎಲ್ಲನೂ ತೊಗೊಂಡೋಗೋಣ ಅನ್ನೋವಷ್ಟು ನನಗೆ ಆಸೆ ಆಗಿತ್ತು. ಆದರೆ ನಾವು ಪ್ಯಾಕಿಂಗ್ ಮಾಡೋದು ಊರಿಗೆಲ್ಲ ತೊಗೊಂಡೋಗೋದು ಆಗೋದಿಲ್ಲ. ಯಾಕಂದರೆ ಇದಕ್ಕೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ಒಂದು ಸ್ವಲ್ಪ ಕ್ರ್ಯಾಚ್ ಬಿದ್ರೂ ಹಾಳಾಗಿಬಿಡುತ್ತೆ. ಹಾಗಾಗಿ ಈ ಥರ ಸಣ್ಣ ಪುಟ್ಟ ತಗೊಂಡ್ರೆ ಬ್ಯಾಗಲ್ಲಿ ಬಟ್ಟೆ ಬ್ಯಾಗಲ್ಲಿ ಬರುತ್ತೆ ಅಂತ ಹೇಳಿ ಸಣ್ಣದೊಂದು ತೊಗೊಂಡ್ವಿ. ಆದರೆ ಇಲ್ಲೇ ಮನೆಯಲ್ಲೇ ಕ್ವಾರ್ಟರ್ಸಲ್ಲೇ ಹಾಕ್ಲಿಕ್ಕೆ ಅಂತ ಹೇಳಿ. ಆಮೇಲೆ ಇವನ್ನೆಲ್ಲ ನೋಡಿಕೊಂಡು ತುಂಬಾ ಖುಷಿ ಆಯ್ತು. ಈ ಥರದ್ದೆಲ್ಲ ಫೋಟೋ ನೋಡಿ, ಇಷ್ಟು ದೊಡ್ಡ ದೊಡ್ಡದ್ದೆಲ್ಲ ಫೋಟೋ ನೋಡಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ಈ ಮಾರ್ಕೆಟಲ್ಲಿ ಏನಪ್ಪ ಅಂತ ಅಂದರೆ, ಈ ಮಾರ್ಕೆಟಲ್ಲಿ ನೀವೇನೇ ತೊಗೊಳ್ಳಿ ಕಮ್ಮಿ ರೇಟು. ಆದರೆ ಕಮ್ಮಿ ಅಂದರೆ ತುಂಬಾ ಕಮ್ಮಿ. 150 ರೂಪಾಯಿಂದ ಹಿಡಿದು 500 ರೂಪಾಯಿ ಒಳಗಡೆ ನೀವು ಏನಾದರೂ ತೊಗೋಬೋದು. ಏನಾದರೂ ಅಂದರೆ ನೀವು ಎಷ್ಟೇ ಬಟ್ಟೆಗಳಾಗಲಿ ಶೂಗಳಾಗಲಿ, ಶೂ 50 ರೂಪಾಯಿಂದ ಹಿಡಿದು 100, 150 ಈ ಥರ. ಆಮೇಲೆ ಬಟ್ಟೆಗಳು ಕುರ್ತಿ ಅಂತಾರಲ್ವ ಅದನ್ನೆಲ್ಲ 250, 150 ಈ ಥರ ಇಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಸ್ವೀಟು, ಇಲ್ಲಿದೆಲ್ಲ ಫೇಮಸ್ಸು. ಆದರೆ ನಮಗೆ ತಿನ್ನೋಕ್ಕಾಗಲ್ಲ, ಇದನ್ನು ಫುಲ್ಲು ಎಲ್ಲ ಎಳ್ಳಲ್ಲೇ ಮಾಡಿರ್ತಾರೆ. ಹಾಗಾಗಿ ನಮಗೆ ಅದು ಇಷ್ಟನೂ ಆಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಂದಲ್ಲ ನಾನು ಶೂಗಳಂದರೆ ಈ ಮಾರ್ಕೆಟಲ್ಲೆಲ್ಲ ಯಾವುದೇ ಮಾರ್ಕೆಟಲ್ಲಿ ಹೋದ್ರೂ ನೀವು ಶೂ ಅಂಗಡಿಗಳನ್ನೇ ಹೆಚ್ಚಾಗಿ ನೋಡುವಂಥದ್ದು. ಆಮೇಲೆ ಇವಾಗ ಚಳಿಗಾಲ ಅಲ್ವಾ, ಇವಾಗ ಚಳಿಗಾಲಕ್ಕೆ ಬಾಡಿ ಲೋಷನ್ ಕೂಡ ಇಲ್ಲಿ ಇಟ್ಟಿದ್ರು. ಆದರೆ ನಾವು ಇದನ್ನೆಲ್ಲ ಹಚ್ಚಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಪ್ಲಾಸ್ಟಿಕ್ ಐಟಮ್ಮು, ಆಮೇಲೆ ಸ್ಟೀಲಿನ ಐಟಮ್ಮು ಇಲ್ಲಿ ತುಂಬ ಸಿಗೋದು. ಅಂದರೆ ನಮಗೆ ಯೂಸ್ ಆಗುತ್ತೆ. ಯಾಕಪ್ಪ ಅಂದರೆ ನಾವು 2 ವರ್ಷ 3 ವರ್ಷ ಈ ಥರ ಇದ್ದು ಹೋಗ್ತೀವಲ್ವ. ಹಾಗಾಗಿ ನಮಗೆ ಈ ಮಾರ್ಕೆಟು ತುಂಬಾ ಇಷ್ಟ. ಯಾಕಪ್ಪ ಅಂದರೆ ಕಮ್ಮಿ ರೇಟು ಕೂಡ, ಆಮೇಲೆ ಯೂಸ್ ಮಾಡ್ಬೋದು. ಏನಾದರೂ ಹಾಳಾಗ್ಬಿಟ್ರೆ ಬಿಡು ಹೋಗಲಿ ಅಂತ ಹೇಳಿ ಬಿಟ್ಟು ಹೋಗ್ಲಿಕ್ಕೂ ನಡೆಯುತ್ತೆ. ಆಮೇಲೆ ನಮಗೆ ಇಲ್ಲಿಂದ ಅಲ್ಲಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಸಾಮಾನು ಲಗೇಜ್ ಜಾಸ್ತಿ ಆದರೆ ಹೋಗೋಕ್ಕಾಗಲ್ಲಲ್ಲ. ಹಾಗಾಗಿ ನಾವು ಏನು ಬೇಕೋ ಸ್ವಲ್ಪ ತೊಗೊಂಡು, ಅದು ಈ ಥರ ಮಾರ್ಕೆಟಲ್ಲಿ ತೊಗೊಂಡು ಜೀವನ ಮಾಡಿ ಅಲಮಾರಿ ಥರ ಏನು ತೊಗೊಂಡು ಅದನ್ನೇ ಅಲ್ಲೇ ಬಿಟ್ಟು ಹೋಗ್ತಾ ಇರ್ತೀವಿ. ಅದು ಈ ಥರ ಸಣ್ಣ ಪುಟ್ಟ ಕಮ್ಮಿ ರೇಟಲ್ಲಿ 10 ರೂಪಾಯಿ 20 ರೂಪಾಯಿ ಡಿಬ್ಬೆಗಳೆಲ್ಲ ತಗೊಂಡು ನಾವು ಯೂಸ್ ಮಾಡೇ ಹೋಗೋದು. ಇಲ್ಲಿ ನೋಡ್ತಾ ಇರ್ಬೋದು ಪಿಂಗಾಣಿ ಐಟಮ್ಸ್ ಇಲ್ಲಿ ತುಂಬ ಅಂಗಡಿಗಳು ಇರುತ್ತೆ. ಯಾಕೆ ಇವತ್ತು 2-3 ಮಾತ್ರ ನಾನು ನೋಡಿದೆ ಇಲ್ಲಿ. ಕೆಲವೊಬ್ಬರು ಬೇಗನೆ ಹೋಗ್ಬಿಡ್ತಾರೆ. ಆದರೆ ನಾವು ಮಧ್ಯಾಹ್ನನೇ 2:30ಗೆ ಬಂದಿದ್ದು ಮನೆಯಿಂದ. ಆದ್ರೂ ಕೆಲವೊಂದು ಅಂಗಡಿಗಳು ಕಮ್ಮಿನೇ ಇತ್ತು, ಯಾಕೋ ಗೊತ್ತಿಲ್ಲ. ಕೆಲವೊಂದು ಸಲ ಇರುತ್ತೆ, ಕೆಲವೊಂದು ಸಲ ಇರಲ್ಲ. ಹಾಗಾಗಿ ಇಲ್ಲೆಲ್ಲ ಮಕ್ಕಳಿಗೆಲ್ಲ ಬಟ್ಟೆ ಪ್ಯಾಂಟ್ಸು ಡೈಲಿ ವೇರ್ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟೀಲಿಂದು ಮಾತ್ರ ನೋಡಿದೆ, ಅದು ಏನೋ ಮಿಕ್ಸ್ ಆಗಿ ಯಾವುದೂ ಅರ್ಥ ಆಗಲಿಲ್ಲ. ಮಕ್ಕಳಿಗೆ ಕ್ಯಾಪ್ಸು ಇಲ್ಲಿ ಯಾವ ಥರದ್ದು 30 ರೂಪಾಯಿಂದ ಹಿಡಿದು 100 ರೂಪಾಯಿದೊಳಗಡೆ ಯಾವುದಾದ್ರೂ ತೊಗೊಳ್ಳಿ ಕ್ಯಾಪ್ ನೀವು, ತುಂಬ ಸಸ್ತ. ಆಮೇಲೆ ಎಲ್ಲ ನೋಡ್ತಾ ಬಂದ್ವಿ. ಈ ಗಲೀಲಿ ಏನು ಸಿಗುತ್ತಪ್ಪ ಅಂತ ಅಂದರೆ, ನಾವು ಲೆಹೆಂಗಾ ಮತ್ತು ಮಕ್ಕಳಿಗೆಲ್ಲ ಫ್ರಾಕು ಈ ಥರದ್ದೆಲ್ಲ ಬಟ್ಟೆ ನೋಡ್ತೀವಲ್ಲ ಅಂಗಡಿಗಳಲ್ಲೆಲ್ಲ ತುಂಬ ರೇಟು. ಆದರೆ ಇಲ್ಲಿ ಈ ಥರದ ಬಟ್ಟೆಗಳೇ ಸಿಗುತ್ತೆ. ಈ ಥರದ ಬಟ್ಟೆ ತೊಗೊಂಡು ಹೊಲಿಸೋದು, ಹೊಲಿಯೋದು ಕಮ್ಮಿ ರೇಟಲ್ಲೇ ಹೊಲಿದು ಕೊಡ್ತಾರೆ. ಆಮೇಲೆ ಬಟ್ಟೆಗಳು ಇಲ್ಲಿ ಮೀಟ್ರ್ ಗಂಟಲೆ ಕಮ್ಮಿ ರೇಟಲ್ಲೇ ಸಿಗುತ್ತೆ. 80 ರೂಪಾಯಿ 70 ರೂಪಾಯಿ ಮೀಟ್ರ್ ಗಂಟಲೆ ಇಲ್ಲಿ ಸಿಗೋದು.
ಆಮೇಲೆ ನೋಡಿ ನಾವು ಫಸ್ಟ್ ಟೈಮ್ ನೋಡಿದಾಗ ಈ ಥರ ಕಮ್ಮಿ ರೇಟಾ, ಈ ಥರ ಬಟ್ಟೆ ಸಿಗುತ್ತಾ ಅಂತ ಅಂದ್ಕೊತಿದ್ವಿ. ಈಗ ನಮಗಿಲ್ಲಿ ಇದ್ದೇ ಒಂದು 5-6 ವರ್ಷ ಆಯ್ತಲ್ಲ, ಹಾಗಾಗಿ ನಮಗೆ ಈ ಮಾರ್ಕೆಟು ನಮ್ಮ ತವ್ರ ಮನೆ ಇದ್ದ ಥರನೇ. ಹಾಗಾಗಿ ನಾವು ಯಾವಾಗ ಬಂದ್ರೂ ಈ ಥರ ಬಟ್ಟೆಗಳು ತಗೊಳ್ಲಿಕ್ಕೇ ಹೆಚ್ಚಾಗಿ ಬರೋದು. ನೋಡ್ತಾ ಇರ್ಬೋದು ವೆಲ್ವೆಟ್ ಥರದ್ದೆಲ್ಲ ಬಟ್ಟೆಗಳು, ಲೇಸು ಈ ಥರ. ನಾವು ಬಂದಿದ್ದು ಮಧ್ಯಾಹ್ನ ಆಗೋಯ್ತು ಕತ್ಲು. ಹಾಗಾಗಿ ಮನೆ ಕಡೆ ಹೋಗೋಣ ಅಂತ ಹೇಳಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಲಾಸ್ಟಿಗೆ 2 ಕ್ಯಾಂಡಿ ತೊಗೊಂಡು ಮನೆ ಕಡೆ ನಮ್ಮ ಪಯಣ. ಬಾಯ್, ಥ್ಯಾಂಕ್ ಯು.